ಪುಷ್ಕರಣಿ ಅದು ಪ್ರಾಚೀನ ಪುಷ್ಕರಣಿ. ಅದು ಸುಮ್ಮನೆ ಏನೋ ಭಾಗ ಅಲ್ಲ, ಸುತ್ತ ಕಲ್ಲು ಕಟ್ಟಡ. ಅದನ್ನ ನೋಡಿ ವೀಕ್ಷಕರೇ, ಗರ್ಭಗುಡಿಯಲ್ಲಿ ಶ್ರೀರಾಮಚಂದ್ರನ ವಿಗ್ರಹ ನೋಡ್ಬೋದು ನೋಡ್ರಿ. ಎಲ್ಲಿ ರಾಮಾಯಣ, ಎಲ್ಲಿ ರಾಯಚೂರು, ಎಲ್ಲಿ ಅಯೋಧ್ಯೆ, ಎಲ್ಲಿಂದ ಎಲ್ಲಿಗೆ ಲಿಂಕ್ ಅದ ನೋಡ್ರಿ. 14 ವರ್ಷ ವನವಾಸದಲ್ಲಿ ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ನಾನ್ ನೋಡ್ರಿ ಇವತ್ತು ಒಂದು ರಾಮಾಯಣದ ಪುರಾವೆಗಳನ್ನು ಹೇಳ್ತಕ್ಕಂತಹ ಒಂದು ಸ್ಥಳಕ್ಕೆ ನಿಮ್ಮೆಲ್ಲರನ್ನು ಕರ್ಕೊಂಡ್ ಬಂದೀನಿ. ಅದು ಬೇರೆ ಯಾವುದು ಅಲ್ಲ, ರಾಮತೀರ್ಥ ಎನ್ನುವ ಪುಷ್ಕರಣಿ ನೋಡ್ರಿ. ನೀವು ನೋಡ್ಬೋದು ವೀಕ್ಷಕರೇ, ಈ ಪುಷ್ಕರಣಿನ ಇದು ಇವಾಗ ನಿರ್ಮಾಣ ಮಾಡಿದ್ದಲ್ಲ, ಅಂದ್ರೆ ಇದನ್ನ ಜೀರ್ಣೋದ್ಧಾರ ಮಾಡ್ಯಾರ ಅಷ್ಟೇ. ಬಟ್ ಕೆಳಗಿರ್ತಕ್ಕಂತ ಕಲ್ಲುಗಳಾಗಿರ್ಬೋದು, ಈ ನೀರು, ಈ ಪುಷ್ಕರಣಿ ಏನಾದಲ್ರಿ, ಶ್ರೀರಾಮಚಂದ್ರ ವನವಾಸಕ್ಕೆ ಬಂದಾಗ ತನಗ್ ಬೇಕಾದಂತ ನೀರಿಗಾಗಿ ಮಾಡ್ಕೊಂಡಿರ್ತಕ್ಕಂತಹ ಪುಷ್ಕರಣಿ ನೋಡಿ ವೀಕ್ಷಕರೇ. ಎಲ್ಲಿ ರಾಮಾಯಣ, ಎಲ್ಲಿ ರಾಯಚೂರು, ಎಲ್ಲಿ ಅಯೋಧ್ಯೆ, ಎಲ್ಲಿಂದ ಎಲ್ಲಿಗೆ ಲಿಂಕ್ ಅದ ನೋಡ್ರಿ. 14 ವರ್ಷ ವನವಾಸದಲ್ಲಿ ಶ್ರೀರಾಮಚಂದ್ರನು ಇಲ್ಲಿಗೂ ಬಂದು ಸ್ವಲ್ಪ ದಿನ ವಾಸವಾಗಿದ್ದ ಅನ್ನೋದಕ್ಕ ಹಲವಾರು ಕೀರ್ತನೆ ಮತ್ತು ಪುರಾಣಗಳಲ್ಲಿ ನಾವು ಪುರಾವೆಗಳನ್ನು ನಾವು ನೋಡ್ಬೋದು ವೀಕ್ಷಕರೇ. ಈ ಒಂದು ಪುಷ್ಕರಣಿಯಲ್ಲಿ ಈಗನೂ ಸಹ ಹಲವಾರು ದೇವಸ್ಥಾನದ ಜಾತ್ರಾ ಮಹೋತ್ಸವಗಳಲ್ಲಿ ಈ ದೇವಸ್ಥಾನಕ್ಕೆ ಬಂದು ಆ ದೇವರನ್ನ ಮಜ್ಜನ ಮಾಡ್ಕೊಂಡು ಹೋಗ್ತಾರ. ಈಗನೂ ಸಹ ಇಲ್ಲಿ ಏನು ರಾಮದೇವರ ದೇವಸ್ಥಾನ ನೋಡ್ಬೋದು ನೀವು. ಇವಾಗ ಮೊದ್ಲ ಒಂದು ಕಲ್ಲಿನ ರೂಪದಲ್ಲಿ ಇತ್ತು, ಇದು ಇತ್ತೀಚೆಗೆ ಈಗ ಒಂದು 3 ವರ್ಷ ಆಯ್ತು ಈ ದೇವಸ್ಥಾನದ ನಿರ್ಮಾಣ ಮಾಡಿ. ಒಂದು ದೇವರ ವಿಗ್ರಹಕ್ಕ ಪ್ರಾಣ ಪ್ರತಿಷ್ಠಾಪನೆ ಮಾಡಿ 3 ವರ್ಷ ಆಯ್ತು ವೀಕ್ಷಕರೇ. ಮೊದ್ಲ ಹಳಿ ಗುಡಿ ಇತ್ತು ಸಣ್ಣದು, ಅದೆಲ್ಲ ಬಿದ್ದೋಗಿತ್ತು. ಹಾಗಾಗಿ ಇದು ಹೊಸ ಗುಡಿಯನ್ನ ಕಟ್ಟಿಸಿ ಈ ಪುಷ್ಕರಣಿಯನ್ನ ಜೀರ್ಣೋದ್ಧಾರ ಮಾಡ್ಯಾರ. ರಾಮ ಬಂದು ನೆಲೆ ನಿಂತದಕ್ಕ ಪುರಾವೆಗಳು, ಸಾಕ್ಷಿಗಳು ಇರ್ತಕ್ಕಂತ ಪುಷ್ಕರಣಿ ನೋಡಿ ವೀಕ್ಷಕರೇ. ಇದು ಅತಿ ಪುರಾತನವಾದ ಪುಷ್ಕರಣಿ ಅಂತಾನೆ ಹೇಳ್ಬೋದು. ಆ ದೇವಸ್ಥಾನದಲ್ಲಿ ರಾಮನ ವಿಗ್ರಹ ತೋರಿಸ್ತೀನಿ, ಬನ್ನಿ ವೀಕ್ಷಕರೇ. ಶ್ರೀರಾಮಚಂದ್ರ ನೋಡ್ರಿ, ರಾವಣ ಸೀತೆಯನ್ನು ಅಪಹರಿಸಿ ಲಂಕಾ ಕರ್ಕೊಂಡು ಹೋಗಿರ್ತಾನ. ಹಾಗಾಗಿ ರಾಮ, ಲಕ್ಷ್ಮಣ, ಆಂಜನೇಯ ಮೂವರು ಸೀತೆಯನ್ನು ಅರಸುತ್ತಾ ಲಂಕಕ್ಕೆ ಬಂದು ರಾವಣನೊಂದಿಗೆ ಯುದ್ಧ ಮಾಡಿ ಸೀತೆಯನ್ನು ಮರಳಿ ಅಯೋಧ್ಯಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರ ಆ ಒಂದು ಗೆಲುವಿನ ಸಂದರ್ಭದಲ್ಲಿ ಅಯೋಧ್ಯಕ್ಕೆ ಹೋದ ತಕ್ಷಣ ಮೊದಲು ಸೀತಾರಾಮ ಕಲ್ಯಾಣ ಆಗುತ್ತಾ. ಅತ್ಯಂತ ವಿಜೃಂಭಣೆಯಿಂದ ಅಯೋಧ್ಯೆಯಲ್ಲಿ ಈ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಲಾಗ್ತದೆ ನೋಡೋ ವೀಕ್ಷಕರೇ. ಹೀಗಾಗಿ ಶ್ರೀರಾಮಚಂದ್ರನಿಗೂ ದೀಪಾವಳಿಗೂ ಅವಿನಾಭಾವ ಸಂಬಂಧ ಆದಂತ ಹೇಳ್ಬೋದು. ನೋಡಿ ವೀಕ್ಷಕರೇ, ಗರ್ಭಗುಡಿಯಲ್ಲಿ ಶ್ರೀರಾಮಚಂದ್ರನ ವಿಗ್ರಹ ನೋಡ್ಬೋದು ನೋಡ್ರಿ. ಶ್ರೀರಾಮಚಂದ್ರ, ಲಕ್ಷ್ಮಣ ಹಾಗೂ ಸೀತಾಮಾತೆಯ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಯಾರ ನೋಡಿ ವೀಕ್ಷಕರೇ. ಪ್ರತಿದಿನ ಇಲ್ಲಿ ಏನು ಪೂಜೆ ನಡೆಯಲ್ಲ ರೀ, ವಾರಕ್ಕೊಂದ್ಸಲ ಹಂಗ್ ಬಂದ್ ಪೂಜೆ ಮಾಡ್ಕೊಂಡು ಹೋಗ್ತಾರ. ಬಟ್ ರಾಮನವಮಿ ಒಂದು ವಿಶೇಷ ಉತ್ಸವ ಇಲ್ಲಿ ಜರುಗ್ತದ, ರಾಮೋತ್ಸವ. ಅದನ್ನು ನಾನು ನಿಮಗ್ ನೆಕ್ಸ್ಟ್ ವಿಡಿಯೋನಲ್ಲಿ, ಅಂದ್ರೆ ಮುಂಬರುವ ರಾಮನವಮಿ ಅಂದು ನಾನು ನಿಮಗ್ ತೋರಿಸ್ತೀನಿ. ಈ ದೇವಸ್ಥಾನದ ಇತಿಹಾಸವನ್ನು ಹುಡುಕಿ ನಾವು ಇಲ್ಲಿ ಬಂದಿವಿ. ಈ ಒಂದು ಪುಷ್ಕರಣಿ ರಾಮನ ವನವಾಸದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಪುಷ್ಕರಣಿ. ಇದನ್ನು ಸಹ ಹಳೆಯ ದೇವಸ್ಥಾನದಲ್ಲಿ ಕಲ್ಲಿನಲ್ಲಿ ರಾಮನ ವಿಗ್ರಹ ಕೆತ್ತನೆಯಾದದ್ದು. ಹೊರಗಡೆ ನಮಸ್ಕಾರ. ಈ ಒಂದು ಕ್ಷೇತ್ರ ರಾಮತೀರ್ಥ ಅದಲ್ರಿ, ಇದೇನು ರಾಮಾಯಣ ಕಾಲದ ನಿಜವಾಗ್ಲೂ ರಾಮ ಇಲ್ಲಿಗೆ ಬಂದು ಹೋಗಿರೋದ, ನಿಮ್ಗೆ ಯಾವ್ದಾದ್ರು ಒಂದು ಕೀರ್ತನೆ ಅಥವಾ ಪುರಾಣಗಳಲ್ಲಿ ಉಲ್ಲೇಖ ಅದ ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದೆರಡು ಮಾತು. ಇದು ರಾಮಾಯಣ ಕಾಲದಿಂದ ಇದ್ದದ್ದಂತ ಪ್ರತೀತಿ ಅದ ರೀ. ರಾಮ ಅಯೋಧ್ಯೆಯಿಂದ ಒಮ್ಮೆಲೆ ಲಂಕಕ್ಕೆ ಹೋಲಕ್ಕೆ ಒಂದೇ ದಿವಸ ಹೋಗಿಲ್ಲ, 14 ವರ್ಷಗಳ ಕಾಲ ಇತ್ತು ವನವಾಸ ಮಾಡಿ. ಅಲ್ಲೆಲ್ಲೆಲ್ಲೇ ಇದ್ದು ತಮಗೆ ಯೋಗ್ಯ ಇದ್ದಲ್ಲೇ ಅವ್ರು ಬೀಡು ಬಿಡ್ತಿದ್ರು ಇದ್ದು, ಅಲ್ಲಿ ಜನರು ಸೇವೆ ತಗೊಂಡು ಹೋಗ್ತಿದ್ದ. ಅದೇ ರೀತಿ ಪಂಚವಟಿಯಾಗಿದ್ದ ಅಂತ ಬರ್ತದೆ ರಾಮಾಯಣದಾಗ. ಅಂದ್ರೆ ಮುಖ್ಯ ಸ್ಥಳಗಳಲ್ಲಿ ರಾಮಾಯಣ ದಾಖಲೆ ಮಾಡ್ಯಾರ, ಕೆಲವೊಂದು ಅಮುಖ್ಯ ಸ್ಥಳಗಳನ್ನು ದಾಖಲೆ ಮಾಡಿಲ್ಲ. ಅದೇ ರೀತಿ ಇಲ್ಲಿ ಏನಪ್ಪ ಅಂದ್ರೆ ಈ ರಾಮತೀರ್ಥ ಅಂತ ಈ ಕುಪ್ಪೇರಾಯನ ಗುಡಿಲಿಂದ ಸಮೀಪದಲ್ಲೇ ಇಲ್ಲಿ ವಾಯು ದಿಕ್ಕಿಗೆ ಅದ. ಅದು ಮೊದಲಿಂದ ಈ ನನಗನಿಸಿ ಮಟ್ಟಿಗೆ ಈ ಕುಪ್ಪೇರಾಯನ ಗುಡಿಗಿಂತ ಪ್ರಾಚೀನ ರಾಮತೀರ್ಥ ಅಂತ. ಅಲ್ಲಿ ಒಂದು ಬಾವಿ ಅದ. ಅದು ರಾಮದೇವರು ಅಲ್ಲಿದ್ದು ಸ್ನಾನ ಮಾಡಿದ್ದು, ಅಲ್ಲೇ ಇದ್ದು ಸ್ನಾನ ಮಾಡಿ ಅಲ್ಲಿ ಎಷ್ಟೋ ದಿನ ತಂಗುದಾಣ ಮಾಡಿದ್ದು ಅಂತ ಪ್ರತೀತಿ. ಅಲ್ಲಿ ಏನಪ್ಪ ಅಂದ್ರೆ ಆತ ನಂತರದಲ್ಲಿ ಒಂದು ರಾಮದೇವ್ರ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ರು. ಪ್ರಾಚೀನ ವಿಗ್ರಹ ಇತ್ತು, ಮನೆಮಂಚನ ಇತ್ತು. ಒಂದು ಅಂದಾಜು 25-30 ವರ್ಷ ಹಿಂದಿತ್ತು, ಈಗಿಲ್ಲ. ಈಗ ಮೊನ್ನೆ ಅದು ಭಿನ್ನ ವಿಗ್ರಹ ಆಯ್ತು. ವಿಗ್ರಹ ಭಿನ್ನ ಆಗಿದ್ದಕ್ಕೆ ಮತ್ತೆ ಅದನ್ನ ನಾವು ಜೀರ್ಣೋದ್ಧಾರ ಮಾಡಿ ಹೊಸ ವಿಗ್ರಹ ಮಾಡಿದ್ವಿ. ಅಲ್ಲಿ ಏನಪ್ಪ ಅಂದ್ರೆ ರಾಮದೇವ್ರು ಎಷ್ಟೋ ದಿನಗಳ ಕಾಲಿದ್ದು
ಅಲ್ಲೇ ನೆಲೆಸಿ ಇಲ್ಲೆಲ್ಲ ಅನುಗ್ರಹ ಮಾಡಿ ಹೋದ. ಅಲ್ಲಿ ಏನಂದ್ರೆ ಇಲ್ಲಿ ಉತ್ಸವಾದಿಗಳು ನಡೆಯೋ ಹೊತ್ನಾಗ ಕೊನೆಗೆ ಉತ್ಸವಗಳ ಪರಿಸಮಾಪ್ತಿ ಮಾಡೋ ಹೊತ್ನಾಗ ಮತ್ತು ರಾಮದೇವರು ಬರ್ತಾನೋ ಅಂತ ಆ ಉದ್ದೇಶಕ್ಕೆ ಅಲ್ಲಿ ಹೋಗಿ ಆತಗೆ ಸಮರ್ಪಣೆ ಮಾಡಿ ಬಂದ್ಬಿಡ್ತೀವಿ. ಅಂದ್ರೆ ಶ್ರಾವಣ ಶನಿವಾರ ಕಡೆ ಶನಿವಾರ ಒಂದ್ಸರಿ ಅವಭೃತ ಸ್ನಾನ ಅಂತ ಮಾಡ್ತಾರೆ. ಅಂದ್ರೆ ಅದು ರಾಮತೀರ್ಥ ಪುಷ್ಕರಣಿ. ಪುಷ್ಕರಣಿ ಅದು ಪ್ರಾಚೀನ ಪುಷ್ಕರಣಿ. ಅದು ಸುಮ್ಮನೆ ಏನೋ ಭಾವ ಅಲ್ಲ, ಸುತ್ತ ಕಲ್ಲು ಕಟ್ಟಡ. ಅದನ್ನ ನೀವು ನೋಡಿದ್ರೆ ಗೊತ್ತಾಗ್ತದೆ. ಹಳೆ ಪ್ರಾಚೀನ ಕಟ್ಟಡನೇ ಅದು. ಎಲ್ಲ ಊರಿನ ಎಲ್ಲ ಅದೇ ರೀತಿಯಿಂದ ಈ ಕೆಳಗೇನು ಕಟ್ಟಡದ ಅದೇ ರೀತಿಯೇ ಮೇಲೆ ಮಾಡ್ಕೊತ ಬಂದಾರೆ, ಏನು ಹೊಸದಾಗಿ ಮಾಡಿಲ್ಲ. ಅದಂದ್ರೆ ಕಾಲಕ್ರಮೇಣ ಬಿದ್ದಿತ್ತು ಅದು ಕಟ್ಟಡ, ಮತ್ತು ಅದೇ ರೀತಿಯೇ ಕಟ್ಟಿಗೆತ ಬಂದಾರೆ. ಈಗ ಒಂದು 3 ವರ್ಷದಿಂದ ಪ್ರತಿಷ್ಠಾಪನೆ ಆಯ್ತು, ರಾಮದೇವ ಪ್ರತಿಷ್ಠಾಪನೆ ಆಯ್ತು. 5 ದಿನಗಳ ಕಾಲ ವಿಜೃಂಭಣೆಯಿಂದ ದೊಡ್ಡ ಪ್ರತಿಷ್ಠಾಪನೆ ಆಯ್ತು. ಅದನ್ನು ನಮ್ಮ ಮಂತ್ರಾಲಯ ಸ್ವಾಮಿಗಳೇ ಬಂದು ಮಾಡಿದರು ಅದರ ಪ್ರತಿಷ್ಠಾಪನೆ. ಇಷ್ಟೆಲ್ಲಾಗಿಂದ 2 ಸರಿ ದೇವರು ಅಲ್ಲಿ ಬರ್ತಾರೆ. ಒಂದು ಶ್ರಾವಣ ಶನಿವಾರ ಒಂದಾಗ್ತದೆ, ದೇವರು 2 ಸರಿ ಬರ್ತಾನೆ. ಒಂದು ಶ್ರಾವಣ ಕಡೆ ಶನಿವಾರ ಅಲ್ಲಿ ಹೋಗಿ ಅವಭೃತ ಸ್ನಾನ ಮಾಡ್ಕೊಂಡು ಅದು ಮಂಗಳ ಸ್ನಾನ ಮಾಡ್ಕೊಂಡು ಬರ್ತಾರೆ. ಮತ್ತು ಕೊನೆಗೆ ಜಾತ್ರೆ ಆಗಿಂದ ಅವಭೃತ ಸ್ನಾನ ಅಂತ ಮಾರ್ಗಶೀರ್ಷ ಕೃಷ್ಣ ಪಕ್ಷ ಪಾಡ್ಯ ಪಂಚರಾತ್ರೋತ್ಸವ ಅಂತ ಇಲ್ಲಿ ಆಗ್ತದೆ. ಪಂಚರಾತ್ರ ಕೊನೆಯ ದಿವಸ ಪ್ರತಿಪಾದ ದಿವಸ ಅವತ್ತು ಮತ್ತೆ ಉತ್ಸವ ಮೂರ್ತಿ ಕರ್ಕೊಂಡು ಹೋಗಿ ನಾವು ಅಲ್ಲಿ ಅವಭೃತ ಸ್ನಾನ ಮಾಡ್ಕೊಂಡು ಮತ್ತೇನು ಯಥಾ ಪ್ರಕಾರ ಆ ದೇವ್ರನ್ನಲ್ಲಿ ಮತ್ತೆ ಕೂಡಿಸ್ಬಿಡ್ತೀವಿ ಮೂಲ ಸ್ಥಾನಕ್ಕೆ. ಮತ್ತೆ ರಾಮನವಮಿಗೆ ಏನಾದರೂ ವಿಶೇಷ ಪೂಜೆ? ರಾಮನವಮಿ ಮೊದ್ಲೇನು ಆಗ್ತತ್ತೋ ಏನು ಗೊತ್ತಿಲ್ಲರಿ. ಈಗ ಉತ್ಸವಾದಿಗಳಂತರೂ ರಾಮನವಮಿಗೆ ಒಂದು ದಿವಸ ಮಾತ್ರ ಅಲ್ಲಿ ವಿಶೇಷ ಪೂಜೆ, ಆಮೇಲೆ ಊಟ ಎಲ್ಲ ಪ್ರಸಾದ ಎಲ್ಲ ಇರ್ತದೆ ಈ ಇತ್ತೀಚೆಗೆ. ಅಂದ್ರೆ ಇಲ್ಲಿ ಪಕ್ಕದಾಗೇನು ರಾಮತೀರ್ಥ ಅಂತ ಎರಡೋಣ ಹತ್ರ ಒಂದಾದಲ್ರಿ, ಅದನ್ನು ಇದೇ ತರ? ಅದು ಅಲ್ಲಿನೂ ರಾಮದೇವ್ರ ಎಷ್ಟು ದಿನ ಕೆಳಗೆ ಇದ್ನಂತ. ಅಲ್ಲಿನೂ ಇದರಂಗೆ ರಾಮತೀರ್ಥ ಅಂತ ಹೆಸರು. ಅಲ್ಲಿನೂ ಬಹಳ ದಿನ ಕೆಳಗೆ ಇದ್ದ. ಆಮೇಲೆ ಅಲ್ಲಿ ವಿಶೇಷವಾಗಿ ನದಿ ಅದ, ಹಿಂಗಾಗಿ ಸ್ವಲ್ಪ ಅದು ಪ್ರಚಾರ ಅದ. ಇಲ್ಲಿ ನದಿ ಇಲ್ಲ ಅದಕ್ಕೆ. ಆಮೇಲೆ ಇದಷ್ಟು ಪ್ರಚಾರ ಇಲ್ಲ, ಯಾರು ಬಂದು ಹೋಗಿಲ್ಲ ಅಷ್ಟೇ. ಇಲ್ಲಿ ಏನು ಸ್ಥಳೀಕರಿಗೆ ಅಷ್ಟೇ ಗೊತ್ತದ. ಧನ್ಯವಾದಗಳು ಗುರುಗಳೇ. ರಾಮಲಿಂಗೇಶ್ವರ ದೇವಸ್ಥಾನ ನೋಡ್ರಿ, ಇಲ್ಲೇ ಪುಷ್ಕರಣಿ ಪಕ್ಕ ಇರ್ತಕ್ಕಂತಹ ದೇವಾಲಯ ಇದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.